ಆದ್ರ ಮನ್ಯಾಗ ತಾಯಿ ಒಂದು ಹೆಣ್ಣು ಪ್ರತಿನಿತ್ಯ ವರ್ಷ ಪೂರ್ತಿ ನಿಮ್ಗೆಲ್ಲಾ ಉಣಿಸಿ ನೀವೆಲ್ಲಾ ಉಂಡ ಮ್ಯಾಗ ಉಳಿತಂದ್ರ ಉಂಡು ಡಬ್ರಿ ತೊಳಿತಾಳ. ಇಲ್ಲಿಕಂದ್ರ ನೀರು ಕುಡಿದು ಡಬ್ರಿ ತೊಳೆದು ಡಬ್ಬ ಹಾಕಿ ಮಳ್ಕೊಂಡವ್ರಂದ್ರ ಅದು ನಮ್ಮ ಭಾರತೀಯ ನಾರಿಯರು ಅನ್ನೋದನ್ನ ನೀವೆಲ್ಲ ತಿಳ್ಕೊಳ್ಬೇಕು. ಅವರಿಗಾಗಿ ನೀವು ಒಂದು 15 ದಿವಸ ನೀವೆಲ್ಲ ಕಷ್ಟ ಪಡ್ಬೇಕು ಗಣಮಕ್. ನಾನೆಲ್ಲಾ ಕಾರ್ಯಕ್ರಮದೊಳಗೆ ಹೇಳೋದಿಷ್ಟ, ಮೊದಲು ತಾಯಂದ್ರಿಗೆ ಉಂಡು ಹೋಗ್ಬೇಕು. ಮೊದಲು ಪರಸ್ಥಳದವರು ಉಂಡ ಆದ್ಮೇಲೆ ನಮ್ಮ ಗ್ರಾಮ ಗುಡೂರದವರು ಎಲ್ಲರೂ ಉಣ್ಬೇಕು. ಈ ಸಂಪ್ರದಾಯವನ್ನು ನೀವೆಲ್ಲ ಕಲಿತ್ಕೊಳ್ಬೇಕು. ಸಮಯ ಹೆಚ್ಚು ಕಮ್ಮಿ ಆಗುದ ಜೀವನದೊಳಗೆ, ಆದ್ರೂ ಕೂಡ ಇಷ್ಟ್ಯಾಕೆ ನೀವೆಲ್ಲ ಕುಂದಿರ್ತೀರಂದ್ರ ಇಷ್ಟೊತ್ತು ಶಾಸ್ತ್ರಿಗಳು ಹೇಳಿ ಭಕ್ತಿ. ಯಾಕೆ ನೀವು ರಾತ್ರಿ 9 ಆದ್ರೂ ನಮ್ಮ ಪ್ರವಚನ ಕೇಳ್ತೀರಿ, 10 ಗಂಟೆ ಆದ್ರೂ ಪ್ರವಚನ ಕೇಳ್ಕೊಂತ ಇಲ್ಲೇ ಯಾಕೆ ಕುಂದಿರ್ತಾರಂದ್ರ ನಿಮ್ಮೊಳಗ ಭಕ್ತಿ ಐತಿ. ನಿಮ್ಮೊಳಗ ಭಕ್ತಿ ಇದ್ದಿದ್ದಕ್ಕನ ಇಷ್ಟೊತ್ತ ಕಾರ್ಯಕ್ರಮ ನಡೀತಾವ. ಅದ ಸಿಟಿ ಒಳಗೆಲ್ಲ ಕಮರ್ಷಿಯಲ್, ಯಾವಾಗ ಬಂದೀವಿ, ಯಾವಾಗ ಮುಗಿಸಿವಿ, ಯಾವಾಗ ಉಂಡು ಹೋಗಿವಿ ಅಂತ. ಅವ್ರು ಎದಕ್ಕೆ ಪ್ರವಚನ ಹೇಳಿದಾಗ ಸಿಟಿ ಜನ ಬರ್ತಾರಂದ್ರೆ ವಾಕಿಂಗ್ ಆಗತ್ತಂತ ಬರ್ತಿತ್ತು. ಆ ಮಂದಿ ಸ್ವಲ್ಪ ನಡ್ಕೊಂತ ಹೋಗುದ, ಉಂಡು ನಡ್ಕೊಂತ ಬಂದು ಮಕ್ಕೊಂಡ್ಬಿಡೋದು, ಅದಕ್ಕೆ ಬರ್ತಾರ. ನೀವೆಲ್ಲ ಇಲ್ಲೇ ಸುತ್ತಮುತ್ತ ಮನೆ ಇದ್ದವ್ರೆಲ್ಲ ಬರ್ತೀವಿ. ಯಾಕ? ಭಕ್ತಿ ಐತಿ ನಿಮ್ಮೊಳಗ. ಆ ಭಕ್ತಿ ಇರಬೇಕು. ಭಕ್ತಿ ಅಂದ್ರೆ ಏನು? ಭಗವಂತನ ಮೇಲೆ ಪ್ರೀತಿ, ಅನನ್ಯವಾದ ಪ್ರೇಮವೇ ಭಕ್ತಿ ಆಗತ್ತ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಭಕ್ತಿ ಮಾಡಿದ್ರೆ ಮಾತ್ರ ಭಗವಂತನಿಗೆ ಪ್ರಿಯ ಆಗತ್ತ. ಬಸವಣ್ಣ ಒಂದು ವಚನ ಬರೆದ, ಗಂಡ ಶಿವಲಿಂಗ ದೇವನ ಭಕ್ತ, ಹೆಂಡತಿ ಮಾರಿ ಮಸನೆಯ ಭಕ್ತಿ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯ ಮಾಂಸ. ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಗಂಡ ಶಿವಲಿಂಗ ದೇವರ ಪೂಜೆ ಮಾಡಾಕತ್ತಾನ, ಹೆಂಡತಿ ಎಲ್ಲೆಲ್ಲೋ ಕುರಿಕೋಣ ಕಡಿ ಹೊತ್ತು ಹೋಗಿ ನಿಂತ. ಎಷ್ಟು ವಿಚಿತ್ರ ಐತ್ ನೋಡಿ ಈ ವಚನ. ಉಲ್ಟಾ ಹೇಳೋಣ, 900 ವರ್ಷದಿಂದ ಮುಂದೆ ಇವು ಆಗ್ತಾವ ಅಂತ ಹೇಳ್ಬಿಟ್ಟಾರ ಅವರೆಲ್ಲ. ಗಂಡ ಶಿವಲಿಂಗ ದೇವ, ಗಂಡ್ಮಕ್ಳಿಗೆ ದೇವ್ರ ಮೇಲೆ ಭಕ್ತಿ ಹುಟ್ಟುತ್ತಾ, ಮುಂದ ಹೆಣ್ಮಕ್ಳಿಗೆ ದೇವ್ರ ಮೇಲೆ ಭಕ್ತಿ ಕಮ್ಮಿ ಆಗುತ್ತೆ. ಈಗಲ್ಲ, ಮುಂದಿಂದ ಅವಾಗನೇ ಹೇಳೋಗ್ಯಾರ. ಹೌದಾ? ಗಂಡ ಶಿವಲಿಂಗ ದೇವರ ಪೂಜೆ ಮಾಡ್ಕೊಂತ ಪಾದೋದಕ ಪ್ರಸಾದ ಅಂತ ಹೋದ್ರ ಹೆಂಡತಿ ಸೂರ್ಯ ಮಾಂಸಗಳನ್ನ ಕುಡ್ಕೊಂತ ಓಡಾಡ್ತಾಳ. ಇವತ್ತು ನೋಡಿ ಎಷ್ಟು ವಿದೇಶಿಯ ಕಲ್ಚರ್ ನಮ್ಮೊಳಗ ಬಂದು ತುಂಡು ಬಟ್ಟೆಗಳನ್ನ ಹಾಕಿಕೊಂಡು ವಿತಂಡವಾಗಿ ತಿರುಗಾಡ್ಕೊಂತ ಇವತ್ತು ಹೆಣ್ಮಕ್ಳು ಸಹಿತ ಮದ್ಯಪಾನಗಳನ್ನ ಮಾಡ್ತಾರ. ಹೌದು, ಏನೆಲ್ಲ ಹೆಣ್ಣು ಮಕ್ಕಳು ಕೂಡ ಇಂತ ದುಶ್ಚಟಕ್ಕ ಬಲಿಯಾಗಕತ್ತಾರ. ಹಾಗಾಗಿ ಹಿಂಗ ನೀವು ಬದುಕಿದ್ರ ಇದು ಭಕ್ತಿ ಅನಿಸ್ಕೊಳಂಗಿಲ್ಲ. ಹಂಗೇನಾರ ನೀವು ಭಕ್ತಿ ಮಾಡಿದ್ರ ಅದು ಏನಾಗತ್ತಂದ್ರ ಹೆಂಡದ ಮಡಿಕೆಯ ಹೊರಗೆ ತೊಳೆದಂಗಂತ. ಈಗ ಹೆಂಡ ಹಾಕಿದ ಒಂದು ಗಡಿಗೆಯನ್ನ ಡಬ್ರಿಯನ್ನ ನೀವು ಹೊರಗ ಎಂತ ಸೋಪ್ ಹಚ್ಚಿ ವಿಮ್ ಹಚ್ಚಿ ಏನ್ ಹಚ್ಚಿ ತೊಳೆದ್ರು ಕೂಡ ಅದು ಹೊರಗ ಸ್ವಚ್ಛ ಆಗತ್ತ, ಆದ್ರ ಒಳಗ ವಾಸ್ತಿ ಹಂಗ ಇರುತ್ತೆ. ಹಾಗಾಗಿ ನಿಮ್ಮ ಬದುಕು ಕೂಡ ನಿಮ್ಮ ಭಕ್ತಿಯು ಕೂಡ ಬೇರೆ ಬೇರೆ ತರ ಆಯ್ತಂದ್ರ ಆ ಹೆಂಡದ ಮಡಿಕೆಯನ್ನ ಹೊರಗ ತೊಳೆದಂಗಾಗತ್ತ. ಹಾಗಾಗಿ ಭಗವಂತನಿಗೆ ನೀವು ಯಾವಾಗ ಪ್ರಿಯರಾಗ್ತೀರಂದ್ರ ಗಂಡ ಹೆಂಡತಿ ಸೇರ್ಕೊಂಡು ನೀವು ಭಕ್ತಿಯಿಂದ ಪೂಜೆ ಮಾಡಿದಾಗ, ಭಕ್ತಿಯಿಂದ ದೇವರಿಗೆ ನಡೆದುಕೊಂಡಾಗ, ಭಕ್ತಿಯಿಂದ ಆ ಭಗವಂತನನ್ನು ನಂಬಿದಾಗ ನಿಮ್ಮ ಬದುಕು ಸಾರ್ಥಕ ಆಗುತ್ತಾ.